ಆರಂಭ ಮಾಡೋಣವಾ? ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕುಮಾರವ್ಯಾಸನಿಗೆ ತುಂಬ ಪ್ರಿಯವಾಗಿ ಇದ್ದದ್ದು ರಾಮಾಯಣ. ಆತ ಶ್ರೀಮದ್ ರಾಮಾಯಣವನ್ನು ಕನ್ನಡದಲ್ಲಿ ಅನುವಾದ ಮಾಡಬೇಕು ಅಂತ ನಿರ್ಣಯಿಸಿದ ಮೊದಲು. ಆದರೆ ಪರಿಸ್ಥಿತಿ ಏನಾಗಿತ್ತು ಅಂದರೆ, ಕುಮಾರವ್ಯಾಸನ ಕಾಲಕ್ಕೆ ಆಗಲೇ ನೂರಾರು ಕನ್ನಡ ರಾಮಾಯಣಗಳು ಬಂದುಬಿಟ್ಟಿದ್ದು. ಹೀಗೆ ಕುಮಾರವ್ಯಾಸ ಪಾಪ ಏನು ಮಾಡ್ತಾನೆ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ, ತಿಣಿಯ ರಘುವರನ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ. ಗ್ರಂಥಾಲಯವನ್ನು ಹೊಕ್ಕು ನೋಡಿದರೆ ಎಲ್ಲೆಲ್ಲೂ ರಾಮಾಯಣ ಗ್ರಂಥಗಳೇ. ಆ ರಾಮರ ಕಥೆಯ ಒಳಗೆ ರಾಮಾಯಣ ಪುಸ್ತಕಗಳ ಭಾರದಲ್ಲಿ ಪಾಪ ಆದಿಶೇಷ ಒದ್ದಾಡಿಬಿಡ್ತಾ ಇದ್ದಾರೆ. ಕಾಲಿಡಲು ತೆರಪಿಲ್ಲ, ಓಡಾಡೋಣವೇ ಎಲ್ಲಾದ್ರೂ ಅಂದರೆ ಅಷ್ಟು ಪ್ರಮಾಣದ ರಾಮಾಯಣದ ಅನುವಾದ ಕೃತಿಗಳಾಗಿಬಿಟ್ಟಿದ್ದು. ಹೀಗಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ರಾಮರಿಗೆ ನಮಸ್ಕಾರ ಮಾಡಿದ. ಶ್ರೀಮದಮರಾಧೀಶನಾದ ಪದ ತಾಮರ ಸಘನ ವಿಪುಲ ನಿರ್ಮಲ ರಾಮನ ಅನುಪಮ ಮಹಿಮ ಸನ್ಮುನಿ ವಿನುತ ಜಗಭರಿತ ಶ್ರೀಮದ್ ಊರ್ಜಿತ ಧಾಮ ಸುಧಯಾ ನಾಮನಾಹವ ಭೀಮ ರಘುಕುಲ ರಾಮ ರಕ್ಷಿಸು ಒಲಿದು ಗದುಗಿನ ವೀರನಾರಾಯಣ. ರಾಮನಿಗೂ ನಾರಾಯಣನಿಗೂ ಅವಿನಾಭಾವವನ್ನು ಹೇಳಿ ಆಮೇಲೆ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ. ಕೆಲವು ಕುಹಿಕಿಗಳು ಅಥವಾ ಉದ್ದೇಶಪೂರ್ವಕವಾಗಿಯೇ ನಮ್ಮ ಧರ್ಮವನ್ನು ಟೀಕೆ ಮಾಡತಕ್ಕಂಥ ಅನ್ಯ ಧರ್ಮೀಯರಿಂದ ಪ್ರಭಾವಿತರಾದ ನಮ್ಮ ಧರ್ಮೀಯರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಜವೂ ನಡೆದಿತ್ತೇನ್ರಿ ಮಹಾಭಾರತ? ಅದಕ್ಕೇನ್ರಿ ಸಾಕ್ಷ್ಯ ಇದೆ? ಅದು ಬರೀ ಕಥೆ ಅಷ್ಟೇನೆ. ಎಲ್ಲ ಕಾವ್ಯಕ್ಕೂ ಬೆಲೆ ಕೊಟ್ಟ ಹಾಗೆ ಇದು ಒಂದು ಕಾವ್ಯ ಅನ್ನಬೇಕಷ್ಟೇನೆ. ಇದನ್ನ ಅಷ್ಟೊಂದು ತಲೆ ಮೇಲೆ ಇಟ್ಕೊಂಡು ಯಾಕೆ ಕೂತ್ಕೋಬೇಕು? ಅದೇನು ಈ ದಿವಸಕ್ಕೆ ಪ್ರಸ್ತುತವೇ ಇದು? ಇಷ್ಟಕ್ಕೂ ಮಹಾಭಾರತ ರಾಮಾಯಣಗಳು ನಡೆದಿತ್ತು ಅನ್ನೋದಕ್ಕೆ ಏನು ಪುರಾವೆ ಇದೆ, ಏನು ಆಧಾರ ಇದೆ ನಿಮಗೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಮಸ್ಯೆ ಏನು ಅಂದರೆ, ಈ ಪುರಾವೆ ಹುಡುಕಬೇಕಾಗಿದ್ದರೆ ಯಾವುದಾದರೂ ಗತಕಾಲದ ವಿಷಯಗಳನ್ನು ನಾವು ಸಾಕ್ಷ್ಯ ಕೊಡಬೇಕು ಅಂದರೆ ಈ 2-3 ಆಕರಗಳಿದೆ. ಒಂದು, ಶಾಸನಗಳು ಸಿಗಬೇಕು ನಮಗೆ, ಕಲ್ಲಿನಲ್ಲಿ ಕೆತ್ತಿರತಕ್ಕ ಶಾಸನಗಳು, ಅಥವಾ ಲೋಹದ ತಗಡಿನಲ್ಲಿ ಕೆತ್ತಿರತಕ್ಕಂಥ ತಾಮ್ರಪಟಗಳು, ಅಥವಾ ಸಾಕ್ಷಾತ್ತಾಗಿ ಆ ವಸ್ತು ಇರತಕ್ಕದ್ದು. ಈ ಭಾರತ ರಾಮಾಯಣಗಳ ಬಗ್ಗೆ ಈ 3 ಸಿಗುವುದು ಕಷ್ಟವಾಗಿ ಬಿಡ್ತು. ಇಂದಿಗೆ ಕಲಿಯುಗಕ್ಕೆ 5000 ವರ್ಷಗಳ ಹಿಂದಿನದು ಮಹಾಭಾರತದ ಯುದ್ಧದ ಕಾಲ ಅಂತ ಇತಿಹಾಸಜ್ಞರು ತೀರ್ಮಾನ ಮಾಡಿದ್ದಾರೆ. ಕುರುಕ್ಷೇತ್ರ ಯುದ್ಧ ನಡೆದದ್ದು 5000 ವರ್ಷಗಳ ಹಿಂದೆ ಅಂತ. 5000 ವರ್ಷಗಳ ಹಿಂದಿನ ಶಾಸನ ನಮಗೆ ಸಿಕ್ಕಿಲ್ಲ. ಬಾಣ ನಮಗೆ ಸಿಕ್ಕಿರತಕ್ಕಂಥದ್ದು ಹಲ್ಮಿಡಿ ಶಾಸನ ಅಂತ 1500 ವರ್ಷಗಳ ಹಿಂದೆ ಇರತಕ್ಕಂಥದ್ದು, ಕನ್ನಡಕ್ಕೆ ಸಂಬಂಧಪಟ್ಟ ಶಾಸನ. ಅದಕ್ಕಿನ್ನ ಹಿಂದಿನ ಶಾಸನಗಳು ನಮಗೆ ಸಿಕ್ಕಿಲ್ಲ. 1500 ವರ್ಷಗಳ ಹಿಂದಿನ ಶಾಸನ ಮಾತ್ರ ಸಿಕ್ಕಿದ್ದಾಗ 5000 ವರ್ಷಗಳ ಹಿಂದಿನ ಕೃಷ್ಣನ ಕಥೆಗೋ ಮಹಾಭಾರತದ ಕಥೆಗೋ ಯಾವ ಸಾಕ್ಷ್ಯವನ್ನು ಕೊಡೋದು? ಹೋಗಲಿ, ಐತಿಹಾಸಿಕವಾಗಿ ತಾಳಪತ್ರಗಳನ್ನು ತಾಮ್ರಪತ್ರಗಳನ್ನು ಇವುಗಳನ್ನು ಇಂಗಾಲದ ಪರೀಕ್ಷೆ ಗುರಿಪಡಿಸಿ ಅದರ ಹಳೇ ಕಾಲವನ್ನು ನಿರ್ಧರಿಸೋಣಪ್ಪ ಅಂದರೆ ಅಷ್ಟೊಂದು ಹಳೆಯದಾಗಿರತಕ್ಕಂಥ ಮಹಾಭಾರತದ ಪ್ರತಿಗಳು ಸಿಕ್ಕಿಲ್ಲ. ಕುಮಾರವ್ಯಾಸ ಭಾರತದ ಪ್ರತಿ 600 ವರ್ಷಗಳ ಹಿಂದಿನ ಸಿಗೋದೇ ಬಹಳ ಕಷ್ಟ ಆಗಿಬಿಟ್ಟಿತ್ತು ನಮಗೆ. 600 ವರ್ಷ ಆದರೂ ಒಂದು 3-4 ಪ್ರತಿಗಳು ಸಿಕ್ತು, ಅದರಿಂದ ಕಾಲ ನಿರ್ಣಯ ಆಯಿತು. ಇದು 5000 ವರ್ಷಗಳ ಹಿಂದಿಂದು ಮಹಾಭಾರತ. 5000 ಅದಕ್ಕಿಂತ ಹಿಂದಿನ ರಾಮಾಯಣ. ಸಾಕ್ಷ್ಯ ಎಲ್ಲಿ ಕೊಡೋದು? ಹ್ಯಾಕ್ ಕೊಡೋದು ಸಾಕ್ಷ್ಯ? ಈ ಪ್ರಶ್ನೆ ವಿದೇಶಿಯರು ನಮ್ಮನ್ನ ಚುಚ್ಚಿ ಕೇಳಿದಾಗ, ಈಗಾಗಲೇ ಹೇಳಿದ ಹಾಗೆ ಅನ್ಯಧರ್ಮೀಯರು ಬಿಡಿ, ಅನ್ಯಧರ್ಮೀಯರಿಂದ ಪ್ರಭಾವಿತರಾದ ನಮ್ಮ ಬುದ್ಧಿಜೀವಿಗಳು ತಾವು ಮಹಾ ವಿಚಾರವನ್ನು ಹೊಂದಿರತಕ್ಕಂಥವರು ಅಂತ ಕೇಳುವವರು ಕೇಳಿದಾಗ ಉತ್ತರ ಹೇಳೋದಕ್ಕೆ ನಮಗೆ ಗೊತ್ತಿರೋದಿಲ್ಲ. ಬೆಂಗಳೂರಿನಲ್ಲಿ S.R. ರಾವ್ ಅಂತ ಒಬ್ಬರಿದ್ದರು, ಈಗಲೂ ಇದ್ದಾರೆ. S.R. ರಾಯರು ಅವರು ರಾಜೀವ್ ಗಾಂಧಿಯ ಸಂದರ್ಭದಲ್ಲಿ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ಅಧ್ಯಕ್ಷರಾಗಿದ್ದರು. ಇಡೀ ಭಾರತದಲ್ಲಿ ಅವರಿಗೆ ಅಧಿಕಾರ ಇತ್ತು. ಆ S.R. ರಾಯರು
ಈ ಪ್ರಶ್ನೆಯನ್ನು ಕೇಳಿ ಕೇಳಿ ಮಹಾಧಾರ್ಮಿಕರವರು ಭಾಗವತವನ್ನು ಪ್ರತಿನಿತ್ಯ ಅಧ್ಯಯನ ಮಾಡ್ತಾ ಇದ್ದವರು, ಅವರಿಗೆ ಈ ಪ್ರಾಚ್ಯ ವಿದ್ಯೆಯಲ್ಲಿಯೇ ಪ್ರಮುಖರಾದ ಕಾರಣದಿಂದ ಯಾರಾದರೂ ಈ ಪ್ರಶ್ನೆಯನ್ನು ಕೇಳಿದರೆ ಪಾಪ ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ. ಕಂಡವರನ್ನೆಲ್ಲ ಕೇಳಿದರು. ಹಿರಿಯರು ಅನ್ನಿಸ್ಕೊಂಡ್ರವ್ರನ್ನ, ದೊಡ್ಡವರು ಅನ್ನಿಸ್ಕೊಂಡ್ರವ್ರನ್ನ, ಏನಾದರೂ ದಾಖಲಾತಿ ಹೇಗ್ರಿ ಕೊಡೋದು, ಏನ್ರಿ ಕೊಡೋದು. ಅವರಿಗೆ ಕೇಂದ್ರ ಸರ್ಕಾರದ ಸಖ್ಯ ಹಾಗೂ ಪ್ರಭಾವ ಎಷ್ಟು ತೀವ್ರವಾಗಿತ್ತು ಅಂತಂದರೆ, ಅವರು ಏನಾದರೂ ಸಲಹೆ ಕೊಟ್ಟರೆ ಆಗಿನ ಪ್ರಧಾನಮಂತ್ರಿ ಕೇಳ್ತಾ ಇದ್ರು. ಅವರು ಒಂದು ನಿರ್ಧಾರಕ್ಕೆ ಬಂದರು. ಭಾಗವತವನ್ನ ತುಂಬ ತೀಕ್ಷ್ಣವಾಗಿ ಅಧ್ಯಯನದ ದೃಷ್ಟಿಯಿಂದ ಅಧ್ಯಯನ ಮಾಡ್ತಾ ಇದ್ದ ಅವರಿಗೆ ಆ ಭಾಗವತದ ಕೊನೆಗೆ ಒಂದಷ್ಟು ವಿವರಣೆ ಬರುತ್ತೆ. ಕೃಷ್ಣನ ನಿರ್ಯಾಣದ ಸಂದರ್ಭದಲ್ಲಿ ನಾನು ನಿನ್ನೆ ಮುಂದಿನ ಉಪನ್ಯಾಸದಲ್ಲಿ ಹೇಳಿದ್ದೆ, ಜರಾಸಂಧನಿಗೆ ಹೆದರಿಕೊಂಡು ಕೃಷ್ಣ ನೆಲವನ್ನು ಬಿಟ್ಟುಬಿಟ್ಟು ತನ್ನ ದ್ವಾರಾವತಿಯನ್ನು ಸಮುದ್ರದಲ್ಲಿ ಕಟ್ಟಿಬಿಟ್ಟ ಅಂತ. ಈಗಲೂ ದ್ವಾರಕೆ ಆ ಸಮುದ್ರದ ಪಕ್ಕದಲ್ಲಿ ಇರತಕ್ಕದ್ದು, ಅದರ ಪಕ್ಕದಲ್ಲೇ ಆ ದೇವಸ್ಥಾನ ಉಂಟು. ಇವರು ಪ್ರಾಚ್ಯ ವಿದ್ಯಾ ಸಂಶೋಧನೆ ಮಾಡ್ತಾ ಇದ್ದವರು, ಸಂಸ್ಕೃತವನ್ನು ಬಲ್ಲವರಾದ್ದರಿಂದ ಆ ಭಾಗವತದ ಕೊನೆಗೆ ಆ ಕೃಷ್ಣನ ನಿರ್ಯಾಣವನ್ನು ಒಂದು 10-20 ಸಲ ಓದಿದರು. ಓದಿದಾಗ ಅಲ್ಲಿ ಒಂದು ವಿವರಣೆ ಬಂತು. ಕೃಷ್ಣ ಹೋಗುವುದಕ್ಕಿಂತ ಮುಂಚೆ ತನ್ನ ದ್ವಾರಾವತಿಯನ್ನ ಸಮುದ್ರ ಮುಳುಗಿಸಿ ಬಿಡಲಿ ಅಂತ ಆದೇಶ ಕೊಡ್ತಾನೆ. ದ್ವಾರಾವತಿ ಇಲ್ಲಿದ್ರೆ ಸಮುದ್ರ ಬಂದು ತುಂಬಿಕೊಂಡು ಬಿಡುತ್ತದೆ, ಇನ್ನೇನು ಅದರ ಸಂಪರ್ಕ ಬೇಕಾಗಿಲ್ಲ ಅಥವಾ ಮುಂದಿನವರನ್ನೇನು ಬಳಸಬೇಕಾಗಿಲ್ಲ ಇತ್ಯಾದಿ ಯಾವ ದೃಷ್ಟಿಯಿಂದಲೂ ಕೃಷ್ಣ ಅನುಕೋ ಆದೇಶ ಕೊಟ್ಟ ಸಮುದ್ರ ಬಂದು ತುಂಬಿಬಿಡುತ್ತೆ. ಅದರ ಪಕ್ಕದಲ್ಲೇ ಈಗಿರತಕ್ಕಂಥ ದೇವಸ್ಥಾನ ಸಮುದ್ರದ ದಂಡೆಯಲ್ಲಿ. ರಾಯರಿಗನ್ನಿಸ್ತು, ಅಕಸ್ಮಾತ್ ಈ ಭಾಗವತ ನಿಜ ಇದ್ದರೆ, ಕೃಷ್ಣ ನಮ್ಮಲ್ಲಿ ಇದ್ದ ಅನ್ನುವುದು ನಿಜವಿದ್ದರೆ, ಇನ್ನೇನೂ ಸಿಗದೇ ಇದ್ರೂ ಆ ಸಮುದ್ರದಲ್ಲಿ ಕಟ್ಟಿದ್ನಲ್ಲ ಕೃಷ್ಣ ದ್ವಾರಕೆಯನ್ನು, ಇನ್ನೇನು ದ್ವಾರಕೆ ಸಿಗುತ್ತೆ ಅನ್ನೋ ಆಸೆ ನಮಗೇನಿಲ್ಲ, ಸಿಗೋಕ್ ಸಾಧ್ಯವೂ ಇಲ್ಲ. 5,000 ವರ್ಷ ಸಮುದ್ರದಲ್ಲಿ ನೀರಿನಲ್ಲಿ ಹೊಡೆದು ಇನ್ನೇನು ಅವಾಗ ಗಾರೆ ಇತ್ತು ಅಂತ ಅನ್ಕೊಳ್ಳೋಣ. ಅದು ಏನು 5,000 ವರ್ಷಗಳ ಕಾಲ ನೀರಿನಲ್ಲಿ ನೆಂದು ಹೋಗಿದ್ರೆ ಅದೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದೇ ಒಂದು ಆಸೆ ಏನಪ್ಪಾ ಅಂದ್ರೆ, ಬಹುಶಃ ಆ ಗೋಡೆಗಳ ಕೆಳಗೆ ಸಮುದ್ರ ಗರ್ಭದಲ್ಲಿ ಆ ತಳಪಾಯ ಹಾಕಿರ್ತಾರಲ್ಲ, ಅದು ಇರೋ ಸಾಧ್ಯತೆ ಇದೆಯೋ, ಅದನ್ನ ಪತ್ತೆ ಮಾಡಬೇಕಲ್ಲ ಅಂತ ತೀರ್ಮಾನ ಮಾಡಿದ್ರು. ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ, ಈ ನೆಲದ ಮೇಲೆ ಇರೋದನ್ನು ಪತ್ತೆ ಮಾಡೋದೇ ಕಷ್ಟ, ಉತ್ಖನನ ಕಾರ್ಯ. ಅಂಥದ್ದು ಸಮುದ್ರದ ಆಳ, ಅದೇನೇ ಸಮುದ್ರದ ತೀರ ಅಂದ್ರೂ ಅದು ಆಳವೇ. ಆ ಆಳದಲ್ಲಿ ಹೋಗಿ ಅಲ್ಲಿ ತಳಪಾಯ ಎಲ್ಲಿಂದ ಹುಡುಕ್ತಿದೆ? ನೆಲದ ಮೇಲೆ ನೆಲ ಹುಡುಕೋದೇ ಕಷ್ಟ ಇದ್ರೆ ಸಮುದ್ರದ ತಳದಲ್ಲಿ ಇಲ್ಲೆಲ್ಲೋ ದ್ವಾರಾವತಿ ಇರಬಹುದು ಅಂತ ಹುಡುಕ್ಬೇಕಲ್ಲ. ಹುಡುಕಿ ಆ ಅವಶೇಷಗಳು ಅಕಸ್ಮಾತ್ ಸಿಗಬೇಕು, ಸಿಕ್ಕರೆ ಆ ತಳಪಾಯ ಹುಡುಕಬೇಕು. ಮತ್ತೆ ಹುಡುಕಿ ಒಪ್ಪಿದ್ರೆ ಅಷ್ಟು ವಿಜ್ಞಾನಿಗಳು ಸುಲಭ ಒಪ್ಕೊಂಡ್ಬಿಡ್ತಾರೆಯೇ, ಅದನ್ನ ರಾಸಾಯನಿಕ ಪರೀಕ್ಷೆಗೆ ಗುರುಪಡಿಸ್ತಾ ಇದಿಷ್ಟು ವರ್ಷಗಳ ಹಿಂದಿಂದ ನೋಡ್ಬೇಕು, ಅವರನ್ನೆಲ್ಲ ಒಪ್ಪಿಸಬೇಕು. ಇದಕ್ಕೆ ನೀರಿನಲ್ಲಿ ಮುಳುಗಿ ಕೆಲಸ ಮಾಡತಕ್ಕಂಥ ಯಂತ್ರಗಳು ಬೇಕು. ಕೋಟ್ಯಂತರ ರೂಪಾಯಿನ ಖರ್ಚು. ಕೇಂದ್ರ ಸರ್ಕಾರವನ್ನು ಒಪ್ಪಿಸಿದ್ರು, ನಾವು ಇದನ್ನೇನಾದರೂ ಹುಡುಕ್ಲಿಕ್ಕೆ ಸಾಧ್ಯ ಆದರೆ ಭಾರತದ ಸಂಸ್ಕೃತಿಯ ದೃಷ್ಟಿಯಿಂದ ಒಂದು ಸಾಕ್ಷ್ಯ ಕೊಟ್ಟ ಹಾಗಾಗುತ್ತೆ. ಕೊನೆಗೆ ಸುಮಾರು ಕಾಲ ಪ್ರಯತ್ನ ಪಟ್ಟರು. ಅಂತರ್ಗಾಮಿಯಾಗಿರತಕ್ಕಂಥ ಜಲಾಂತರ್ಗಾಮಿ ನೌಕೆಗಳನ್ನು ತಗೊಂಡ್ರು, ಅದಕ್ಕೆ ವಿಶೇಷವಾಗಿರೋ ಉಡುಗೆ ತಗೊಂಡ್ರು, ಯಂತ್ರಗಳನ್ನು ತಗೊಂಡ್ರು. ಸುಮಾರು ತಿಂಗಳುಗಳು ಹುಡುಕುತ್ತಾ ಹೋದರು ಸಮುದ್ರದ ಗರ್ಭದಲ್ಲಿ. ಕೊನೆಗೆ ಇದ್ದಕ್ಕಿದ್ದ ಹಾಗೆ ಅವರು ಅದೃಷ್ಟವಾಗಿ ಕಾಣಿಸಿಯೇ ಬಿಡ್ತು. ತಳಪಾಯ ಕಾಣಿಸ್ಲಿಲ್ಲ, ಅಳಿದು ಮುರಿದು ಹೋದ ಗೋಡೆಗಳು ಕಾಣಿಸ್ತು ದ್ವಾರಕೆಯಲ್ಲಿ. ಅಷ್ಟೇ ಅಲ್ಲ, ಅವರು ಎಷ್ಟು ಗಂಭೀರವಾಗಿ ತಮ್ಮ ಹುಡುಕಾಟವನ್ನು ಆರಂಭ ಮಾಡಿದರು ಅಂದರೆ, ಆ ಭಾಗವತದಲ್ಲಿ ಬರ್ತದೆ, ಆ ದ್ವಾರಾವತಿಯ ಮುಖ್ಯ ದ್ವಾರದ ಒಳಗೆ ಪ್ರವೇಶ ಮಾಡಬೇಕಾಗಿದ್ದರೆ ಒಂದು ಪರವಾನಗಿ ಚೀಟಿ ತೋರಿಸಬೇಕಾಯಿತು. ಅದು ಚರ್ಮದಲ್ಲಿ ಲೋಹದಲ್ಲಿ ಮಾಡ್ತಾ ಇದ್ರು. ಅಕಸ್ಮಾತ್ ಅಂಥದ್ದು ಏನಾದರೂ ಸಿಗುತ್ತೇನೋ ಅಂತ ಹುಡುಕಿದ್ರು ಒಂದು ಸಿಕ್ಬಿಡುತ್ತೆ ಅವರಿಗೆ. ಭಾಗವತದಲ್ಲಿ ಬಂದ ವರ್ಣನೆ ಬಂತು, ಅವರಿಗೆ ಬಹಳ ಸಂತೋಷ ಆಯಿತು. ಶ್ರೀರಾಮರಾಯರು ಮುಂದಿನ ವಾಕ್ಯನ ದಯವಿಟ್ಟು ಕೇಳಿಸ್ಕೋಬೇಕು. ಬಹಳ ಸಂತೋಷ ಆಯಿತು. ಇದನ್ನೆಲ್ಲ ಬಂದು ಜಗತ್ತಿಗೆ ಹೇಳಬೇಕು ಅಂದ್ಕೊಂಡ್ರು. ಆದರೆ ಅವ್ರಿಗೊಂದು ಸಮಸ್ಯೆ ಬಂತು. ನಾನೇನೋ ಸಮುದ್ರದ ಮೇಲೆ ಹೋಗಿ ಹೇಳ್ತೀನಿ, ನಂಬೋರು ಯಾರು ಇದನ್ನ, ಸುಮ್ಮನೆ ಕತೆ ಕಟ್ಕೊಂಡು ಹೇಳ್ತಾ ಇದ್ದಾನೆ ಅಂದ್ಬಿಟ್ರೆ ಅಂತ ಹೇಳಿ ಶ್ರೀರಾಮರಾಯರೇ ಅದಕ್ಕೆ ನೀರಿನಲ್ಲಿ ಮುಳುಗಿ ವಿಶೇಷವಾಗಿರತಕ್ಕಂಥ ಭಾವಚಿತ್ರ ಯಂತ್ರಗಳನ್ನು ತಗೊಂಡು ಹೋದರು. ಅದನ್ನೆಲ್ಲ ಸೆರೆ ಹಿಡಿದರು. ರಾಜಾಜಿನಗರದಲ್ಲಿದ್ದಾರೆ ಅವರು. ನೀವು ಮುಂದಿನ ವರ್ಷ
ಅವರು ಸಾಧ್ಯ, ತುಂಬ ಮುದುಕರಾಗಿದ್ದಾರೆ ಅವರು. ಅವರ ಅನುಭವ ಹೇಳಲಿಕ್ಕೆ ಅವರಿಗೆ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಚಲನಚಿತ್ರವನ್ನೆಲ್ಲ ತೆಗೆದಿದ್ದಾರಲ್ಲ, ಆ ವಾಸ್ತುವನ್ನು, ಆ ದ್ವಾರಾವತಿಯ ಅವಶೇಷಗಳನ್ನೆಲ್ಲ ಅದನ್ನು ತಂದು ತಾವು ಪ್ರದರ್ಶನ ಮಾಡಬಹುದಿಲ್ಲ. S.R. ರಾವ್ ಅಂತ ತನ್ಮೂಲಕ ಅವರು ಜಗತ್ತಿಗೆ ಹೇಳಿದರು, ಯಾವ ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ ಅದು ಸತ್ಯ, ಯಾವ ಮಹಾಭಾರತ ಸಂಗ್ರಾಮ ನಡೀತೋ ಅದು ಸತ್ಯ. ಅವರು ಇಷ್ಟಕ್ಕೂ ಪ್ರಯತ್ನಪಟ್ಟು ಕುರುಕ್ಷೇತ್ರದ ಬೆಳ್ಳಿಯ ಕಿರೀಟವನ್ನು ಪತ್ತೆ ಮಾಡಿದರು. ಹೀಗಾಗಿ ನಾವು ಯಾವ ಭಾರತದ ಸಾಂಸ್ಕೃತಿಕ ನಯನ ಅಂತ ಕರೀತೀವೋ ಅದು ಕೇವಲ ಕಟ್ಟುಕಥೆಯಲ್ಲ, ಅದಕ್ಕೆ ಸಾಕಷ್ಟು ಆಧಾರ ಉಂಟು ಅನ್ನತಕ್ಕಂಥದ್ದನ್ನ S.R. ರಾಯರು ಸಾಕ್ಷ್ಯ ಸಮೇತ ಪ್ರಪಂಚಕ್ಕೆ ಪ್ರದರ್ಶನ ಮಾಡಿದರು. ಹೀಗಾಗಿ ಅದು ಕಾವ್ಯ ಮಾತ್ರವಾಗದೆ ತತ್ವಶಾಸ್ತ್ರ ಕೃತಿಯಾಗಿ ಬಿಡಿತು. ಧರ್ಮಾಧರ್ಮಗಳ ನಿರ್ಣಯವಾಯಿತು, ಪ್ರಾಚೀನ ದಾಖಲಾತಿಯಾಯಿತು. ನೂರಾರು ಪಾತ್ರಗಳು. ಪ್ರಪಂಚದ ಸಾಹಿತ್ಯದಲ್ಲಿ ಅಷ್ಟೊಂದು ಪಾತ್ರಗಳ ಕಾವ್ಯ ಮತ್ತೊಂದು ಇಲ್ಲ ಅನ್ನತಕ್ಕಂಥ ಸನಾಮ ಕೃತಿಯಾಗಿ, ಅಸದೃಶ ಕೃತಿಯಾಗಿ ಮೆರೆದು ಬಿಡಿತು. ಅಂತಹ ಮಹಾಭಾರತವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ದಿವಸ ನಾನು ನಿನ್ನೆಯೇ ಹೇಳಿದಂತೆ ತುಂಬ ಕಹಿಯಾದ ಕೆಲವು ವಿಷಯಗಳು ಇಂದಿನ ಚರ್ಚೆಗೆ ಸಿಗಲಿವೆ. ನಾವು ಬಹಳ ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕು. ಯಾಕೆ ಎಂದರೆ ಭೀಷ್ಮಾಚಾರ್ಯರಂತಹವರೇ ಆ ಪ್ರಶ್ನೆಗೆ ಉತ್ತರ ಹೇಳಲ್ಲ ಅಂದುಬಿಡ್ತಾರೆ. ಭೀಷ್ಮರೇ ಭಾಗವತ ಮಸ್ತಕ ಶಿರೋಮಣಿಯಾದ, ಇಡೀ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪಕ್ಕದಲ್ಲಿ ಕುಳಿತುಕೊಳ್ಳಬಹುದಾದಂತಹ ಮಹಾನ್ ಶಕ್ತನಾಥ, ಮಹಾಭಗವದ್ಭಕ್ತನಾಥ, ಕೃಷ್ಣನನ್ನೇ ಸೋಲಿಸಿದಾತ. ಕೃಷ್ಣ ಮುಂದೆ ಭೀಷ್ಮ ಪರ್ವದಲ್ಲಿ ಆ ಸಂದರ್ಭವನ್ನು ಮಾತಾಡ್ತೀನಿ, ಆದರೆ ಸುಮ್ಮನೆ ನೆನಪಾಗುತ್ತೆ ಆ ಭೀಷ್ಮರ ಭಕ್ತ ಶಕ್ತಿಗೆ. ನನಗೊತ್ತು ಉದ್ಯೋಗ ಪರ್ವ ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ. ಕೃಷ್ಣ ಪ್ರತಿಜ್ಞೆ ಮಾಡಿಬಿಡ್ತಾನೆ, ನಾನು ಕೈದುವನ್ನು ಹಿಡಿಯುವುದಿಲ್ಲ ಭಾರತದಲ್ಲಿ, ಯಾವ ಶಸ್ತ್ರವನ್ನು ನಾನು ಹಿಡಿಯೋದಿಲ್ಲ ಅಂತ. ಆ ರೀತಿ ಕೃಷ್ಣ ಪ್ರತಿಜ್ಞೆ ಮಾಡಿದ್ದನ್ನ ಅಲ್ಲಾಡಿಸಿಬಿಟ್ರು ಭೀಷ್ಮಾಚಾರ್ಯರು ತಮ್ಮ ಶೌರ್ಯದಿಂದ. ಬಾಣ ಪ್ರಯೋಗ ಮಾಡಿ ಮಧುಸೂದನನ ಹಣೆಗೆ ರಕ್ತವನ್ನು ತರಿಸಿಬಿಡ್ತು. ಕೃಷ್ಣನಿಗೆ ಎಷ್ಟು ಸಿಟ್ಟತ್ತು ಬಿಡ್ತು ಅಂದ್ರೆ ವರ ಸುದರ್ಶನವ ಕರೆದು ಬಿಟ್ಟ. ಅವನು ಬಂದೇ ಬಿಡ್ತು ಸುದರ್ಶನ. ಭೀಷ್ಮನ ಪ್ರಯೋಗವೇ ಮಾಡಿಬಿಡ್ತೀನಿ ಅಂದ್ಬಿಟ್ಟ. ಭೀಷ್ಮರು ನೋಡ್ತಾ ಇದ್ದಾರೆ. ಅವರು ಬಾಣ ಬಿಲ್ಲು ಕೆಳಗಿಟ್ಟು ಹೇಳ್ತಾರೆ, ಏನಯ್ಯೋ ನನ್ನ ಮೇಲೆ ಬಾಣ ಬಿಟ್ಬಿಡ್ತೀಯ ನೀನು, ನನ್ನ ಮೇಲೆ ಚಕ್ರ ಪ್ರಯೋಗ ಮಾಡ್ಬಿಡ್ತೇನೆ, ಯಾರು ಅಂದ್ಕೊಂಡಿದೀಯ ನೀನು? ನಾಮದ ಡಿಂಗರಿಗ ರಾವು, ಬಿಡು ನೋಡೋಣ ಬಿಡು ನಿನ್ನ ಚಕ್ರವನ್ನ. ನನಗೆ ಕೃಷ್ಣ ನಾಮದ ರಕ್ಷಣೆಯುಂಟು, ನೀನು ಬಿಟ್ರೆ ರೋಮ ಹರಿಯದು. ನಿನ್ನ ಸುದರ್ಶನ ಚಕ್ರ ಯಾರ್ಯಾರನ್ನೋ ಸಾಯಿಸಿಬಿಟ್ಟಿರಬಹುದು, ನನ್ನ ಒಂದು ಕೂದಲು ಕತ್ತರಿಸೋಕಾಲ ನಿನ್ನ ಚಕ್ರ, ಬಿಡು ನೋಡೋಣ ಅಂತ ಹೇಳ್ತಾರಂತೆ ಭೀಷ್ಮರು. ನಚ್ಚಿ ನಾಳಿನ ಭಿನ್ನಹಕೆ ನಸು ನಾಚಿ, ಕೃಷ್ಣನಿಗೆ ನಾಚಿಗೆ ಆಗಿಬಿಡುತ್ತಂತೆ. ಸುದರ್ಶನದಲ್ಲಿ ಮುಖ ಮುಚ್ಕೊಂಡು ಬಿಟ್ಟಂತೆ, ನಾನು ತೋರಿಸೋದಿಲ್ಲ. ಅಂಥ ಕೃಷ್ಣನನ್ನ ತಮ್ಮ ಭಕ್ತಿಯಲ್ಲಿ ಕೆಣಕಿ ಗೆದ್ದ ಮಹಾಶೂರ ಭೀಷ್ಮ. ಅಂತಹ ಭೀಷ್ಮಾಚಾರ್ಯರೇ ಈ ಸಭಾಪರ್ವದ ಧಾರ್ಮಿಕ ಸಂದರ್ಭದಲ್ಲಿ ಇದಮಿತ್ತಂ ಅಂತ ನನಗೆ ಹೇಳೋಕ್ಕಾಗಲ್ಲ ಅಂದುಬಿಡ್ತಾರೆ. ಹೀಗಾಗಿ ತುಂಬು ಚರ್ಚೆಗೆ ಗ್ರಾಸವಾಗಿರತಕ್ಕಂಥ ಸಂದರ್ಭ ಈ ದಿವಸ ನಾವು ಮಾತಾಡೋದು. ಯಾವುದೇ ಪರವಾಗಿರತಕ್ಕಂಥ ಮನೋಭಾವವನ್ನು ಹೊಂದದೆ ಕೇವಲ ವಿಮರ್ಶೆಯ ಹಿನ್ನೆಲೆಯಲ್ಲಿ ಈ ದಿವಸದ ಉಪನ್ಯಾಸವನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಇಷ್ಟು ಪೀಠಿಕೆಯ ಸಹಿತ ಇಂದಿನ ಪ್ರಶ್ನೆ ಒಂದೇ ಪ್ರಶ್ನೆ 3 ದಿವಸ ಎಳೆದಿದೆ, ಅದು ಕೊನೆಯ ದಿವಸ ಈ ದಿವಸ. ನಾವು ಮೊನ್ನೆ ದ್ವೈತ ದರ್ಶನವನ್ನು ಮಾಡಿದ್ದೇವೆ, ನಿನ್ನೆ ವಿಶಿಷ್ಟಾದ್ವೈತವನ್ನು ನೋಡಿದ್ದೇವೆ. ಈ ದಿವಸ ಅದ್ವೈತದ ಸಂದರ್ಶನವನ್ನು ಮಾಡಬೇಕಾಗಿದೆ. ನಾನು ಮೊದಲೇ ಒಂದು ಮಾತು ಹೇಳಿಬಿಡ್ತೀನಿ. ಸಾಮಾನ್ಯವಾಗಿ ಅದ್ವೈತದ ಚರ್ಚೆ ಮಾಡಬೇಕಾದ್ರೆ ನನಗೊಂದು ಸಪ್ತಾಹ ಬೇಕು, ಒಂದು 7 ದಿವಸ ಆದರೂ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅದ್ವೈತದ ಸಿದ್ಧಿಯನ್ನು ಕುರಿತು ಹೇಳಬೇಕಾಗಿತ್ತು. ಆದರೆ ಇರಲಿ, ಒಂದು ಅರ್ಧ ಗಂಟೆಯಲ್ಲಿ ಅದರ ಅತ್ಯಂತ ಸ್ಥೂಲ ಗೆರೆಗಳನ್ನು, ಅತ್ಯಂತ ಪ್ರಧಾನವಾದ ಅಂಶಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಪ್ರಯತ್ನ ಪಡೋಣ. ನಮ್ಮ ಭಾರತಕ್ಕೆ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ, ಪ್ರಪಂಚದ ಅತ್ಯಂತ ಪ್ರಾಚೀನ
ವೈದಿಕ ರಾಶಿ ಲಭ್ಯವಾಗಿ ಬಿಡಿತು. ಆದರೆ ಆ ವೇದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈಗಿನ ಸಂಸ್ಕೃತದ ಪ್ರಾಧ್ಯಾಪಕರಿಗೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆ ವೈದಿಕ ಸಂಸ್ಕೃತ ಅಂತ ನಾವು ಏನು ಕರಿತೀವಿ ಇದು ಸಂಸ್ಕೃತ ಅಲ್ಲ, ವೈದಿಕ ದೇವಭಾಷೆ ಇದು. ಆ ದೇವಭಾಷೆಗೆ ತನ್ನದೇ ಆಗಿರತಕ್ಕಂತಹ ನಿರುಕ್ತ ಅಂದರೆ ಒಂದು ನಿಘಂಟುಂಟು. ಈಗಿನ ಮಹಾಸಂಸ್ಕೃತದ ಪ್ರಾಧ್ಯಾಪಕರು ಕೂಡ ಈಗಿನ ಸಂಸ್ಕೃತದಲ್ಲಿ ಆಗಿನ ವೈದಿಕವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಯಾಕೆ ಸಾಧ್ಯವೇ ಇದು? 6000 ವರ್ಷಗಳ ಹಿಂದಿನ ಭಾಷೆಯನ್ನು ನಾನು ಇವತ್ತು ಅರ್ಥ ಮಾಡ್ಕೊಳ್ತೀನಿ ಅಷ್ಟು ಸುಲಭ ಅಲ್ಲ. ಕೇವಲ 1100 ವರ್ಷಗಳ ಹಿಂದಿನ ಪಂಪನ ಕನ್ನಡವೇ ನನಗೆ ಅರ್ಥವಾಗೋದು ಬಹಳ ಕಷ್ಟ ಆಗಿಬಿಡುತ್ತೆ. ಹೀಗಾಗಿ ಆ ವೇದಗಳನ್ನು ಅದು ಹೇಳಿದ ದೃಷ್ಟಿಯಲ್ಲಿ ಆ ಸ್ವಚ್ಛ ದರ್ಶನವನ್ನು ಮಾಡಿಕೊಳ್ಳಲಾಗದ ನಾವು ಪ್ರಾರಂಭದಲ್ಲಿ ಚಾರುವಾಕರಾಗಿ ಬಿಟ್ಟೆವು. ಚಾರುವಾಕ್, ಚಾರು ಅಂದ್ರೆ ಬಹಳ ಪ್ರಿಯವಾಗಿ ಮಾತಾಡೋದು, ವಾಕ್ ಮಾತಾಡೋದು ತುಂಬಾ ಪ್ರಿಯವಾಗಿ ಮಾತಾಡೋದು. ನಮಗೆಲ್ಲರಿಗೂ ಆಳುವ ಪಕ್ಷಕ್ಕಿನ್ನ ವಿರೋಧ ಪಕ್ಷದವರ ಮಾತು ಬಹಳ ಹಿತವಾಗಿರುತ್ತೆ. ಯಾಕೆಂದ್ರೆ ಬೈತಿರ್ತಾರೆ ಅವರು ಅಂತ. ಯಾರೇ ವಿರೋಧ ಪಕ್ಷದಲ್ಲಿ ಕೂತಿರಲಿ ಆಳುವ ಪಕ್ಷವನ್ನು ಬೈತಿರ್ತಾರೆ. ಪ್ರತಿಯೊಬ್ಬ ವಿರೋಧ ಪಕ್ಷದವರು ಹಿಂದಿನ ಸರ್ಕಾರ ನಮ್ಮ ಖಜಾನೆ ಖಾಲಿ ಮಾಡ್ತು ಅಂತ ಶುರು ಮಾಡೋದವರು ನಮಗೆ ಕೇಳೋಕೆ ಬಹಳ ಹಿತವಾಗಿರುತ್ತೆ. ಹೀಗಾಗಿ ನಮಗೆ ದೈವ ಪರವಾಗಿ ಮಾತನಾಡುವವರಿಗಿನ್ನ ದೇವರನ್ನು ಪ್ರಶ್ನೆ ಮಾಡುವವರು ತುಂಬಾ ಪ್ರಿಯ. ಯಾವುದೋ ಬಹುಶಃ ಒಂದು 15ರಿಂದ ಒಂದು 20-25 ವರ್ಷಗಳ ಅವಧಿಯಲ್ಲಿ ಯಾರ್ರೀ ಇವರು ದೇವರು, ದೇವರಿದಾನೇನ್ರಿ, ಅದೇನ್ರಿ ಧರ್ಮಗ್ರಂಥಗಳು ಅದೆಲ್ಲ ನಿಜಾನೇನ್ರಿ, ನಂಬೋಕಾಗುತ್ತೆ ಅಂತ ಈ ರೀತಿ ಮಾತಿನ ಶೈಲಿ ಕೇಳಿಬಿಟ್ರೆ ಬಹಳ ಸಂತೋಷ ನಮಗೆ. ಮತ್ತು ಅವರು ಏನೋ ಕೇಳತಕ್ಕಂತಹ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಬೇರೆ ಇರಲ್ಲ. ಇದು ಮಹಾ ಸಂಕಟದ ವಿಷಯ. ಇದು ತಿಥಿ ಯಾಕ್ರಿ ತಿಥಿ ಮಾಡಬೇಕು, ಏನಾಗಲಿ ಪಿಂಡ ಪ್ರದಾನ ಮಾಡಿಬಿಟ್ರೆ ಅಲ್ಲಿ ಹೋಗ್ಬಿಡ್ತೇನ್ರಿ, ಹಾಗಾದ್ರೆ ನಾನು ಇಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ನಮ್ಮ ಅತಿಥಿಗಳೆಲ್ಲೋ ಬೆಂಗಳೂರು ಹೋಗಿದ್ರೆ ಅಲ್ಲಿ ಸಿಕ್ಬಿಡ್ಲಿಕ್ಕಂದ್ರಿ ಇವ್ರಿಗೆ ಊಟ, ಇಲ್ಲಿ ಬೆಂಗಳೂರಿಗೆ ಸಿಗೋಕ್ ಸಾಧ್ಯ ಇಲ್ಲದಿದ್ರೆ ಇನ್ಯಾವುದೋ ಲೋಕಕ್ಕೆ ಸಿಗುತ್ತೇನ್ರಿ, ಅದೇನ್ರಿ ಆತ್ಮ ಅಂದ್ರೆ ಅದು. ಈ ರೀತಿಯ ಪ್ರಶ್ನೆಗಳನ್ನ ಇಷ್ಟೊತ್ತು ಹೇಳಿದ ಪ್ರಶ್ನೆ ನಾನು ಕೇಳಿದ್ದಲ್ಲ. ಇದೆಲ್ಲ ಶ್ರೀಮದ್ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ ಜಾಬಾಲಿ ಮಹರ್ಷಿಗಳೇ ಚಾರುವಾಕ ಸಿದ್ಧಾಂತದ ಪ್ರತಿನಿಧಿಗಳಾಗಿ ಶ್ರೀರಾಮನನ್ನು ಕೇಳ್ತಾರೆ. ಎಲ್ಲೇ ಅನ್ಬೇಕಾಗುತ್ತೆ. ಏನೇ ಈ ಧರ್ಮ ಅಂದ್ರೆ ಇದೆಲ್ಲ ಬ್ರಾಹ್ಮಣರು ಮಾಡ್ಕೊಂಡಿರತಕ್ಕಂಥ ತರಲೆ. ಇದೆಲ್ಲಾನು ಆ ಗ್ರಂಥಗಳು ಬರ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ಹೊಡೆಯೋದಕ್ಕೆ ಮಾಡ್ಕೊಂಡಿದ್ದಾರೆ. ಅನ್ನದ ಹಾಳು ನೋಡಯ್ಯ ಇಲ್ಲಿ ಆ ಬೆಂಕಿ ಹಾಕ್ತಾರಲ್ಲ, ಇದೆಲ್ಲ ಜಾಬಾಲಿ ಮಹರ್ಷಿಗಳು ಶ್ರೀರಾಮನನ್ನು ಮಂಡನೆ ಮಾಡ್ತಾರೆ. ಬಹುಶಃ ಚಾರುವಾಕ ಸಿದ್ಧಾಂತದ ಮೂಲ ದಾಖಲಾತಿ ಅಂದ್ರೆ ನಮಗೆ ರಾಮಾಯಣದಲ್ಲಿ ಸಿಗ್ತಕ್ಕದ್ದು. ಇಲ್ಲಿ ಅದಕ್ಕೆಲ್ಲ ಈಗ ನನಗೆ ಉತ್ತರ ಗೊತ್ತಿದೆ, ಈಗ ಉತ್ತರ ಕೊಡೋಕೆ ನನಗೆ ಕಾಲ ಇಲ್ಲ. ಉತ್ತರ ಕೊಡೋಕೆ ಹೋಗ್ಬಿಟ್ರೆ ಇನ್ನೇನು ಆಗೋದಿಲ್ಲ. ಇದು ಈ ಸಿದ್ಧಾಂತ ಒಂದು ಇತ್ತು ನಮ್ಮಲ್ಲಿ, ಚಾರುವಾಕ ಸಿದ್ಧಾಂತ ಅಂತ. ಅದೇ ಕಾಲಕ್ಕೆ ಬೌದ್ಧರು ನಮ್ಮನ್ನ ಸರಿ ಹಿಡಿತಾ ಇದ್ರು. ಬುದ್ಧ ಅಲ್ಲ, ಬುದ್ಧ ಉಪನಿಷತ್ ಪಕ್ಷಪಾತಿ. ಬುದ್ಧ ನೋಡಿ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅದನ್ನು ನನ್ನ ಕಾಲ ಇಲ್ಲದಿದ್ರೂ ಆ ಅಂಶವನ್ನು ದಾಖಲೆ ಮಾಡಬೇಕು ನಾನು. ಬುದ್ಧನನ್ನ ಬಹಳ ಮಂದಿ ದೈವ ವಿರೋಧಿ, ನಾಸ್ತಿಕ, ಬ್ರಾಹ್ಮಣ ವಿರೋಧಿ ಎನ್ನತಕ್ಕಂಥ ಎಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ. ನಮ್ಮ ಸತ್ಯದರ್ಶನದಲ್ಲಿ ಬೌದ್ಧ ಧರ್ಮದ ಬಗ್ಗೆ ನಾನು ಸುಮಾರು ಒಂದು 30-40 ಉಪನ್ಯಾಸಗಳನ್ನು ಕೊಟ್ಟಿದ್ದೆ. ಆಗ ನಾನು ಈ ಅಂಶಗಳನ್ನು ಹೇಳಿದ್ದೆ. ಈ ಬುದ್ಧ ತನ್ನ ಬೌದ್ಧ ಧರ್ಮದ ಆಧಾರ ಗ್ರಂಥವಾಗಿ ಧಮ್ಮಪದ ಅನ್ನತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಆ ಧಮ್ಮಪದದ ಪ್ರತಿಯೊಂದು ಗಾಹೆ, ಪ್ರತಿಯೊಂದು ಸೂಕ್ತಿಗೂ ನಾನು ಉಪನಿಷತ್ತಿನಲ್ಲಿ ಶ್ಲೋಕವನ್ನು ಎತ್ತಿಕೊಡಬಲ್ಲೆ. ನಾನು ಅದನ್ನು ತೋರಿಸಿದ್ದೇನೆ ಸಾಕ್ಷಿಯಾಗಿ. ಅಷ್ಟೇ ಅಲ್ಲ, ಬುದ್ಧನನ್ನ ಬ್ರಾಹ್ಮಣ ವಿರೋಧಿ ಎನ್ನುವ ಒಂದು ಚಿತ್ರಣ ಇದೆ ನಮ್ಮಲ್ಲಿ. ತಮಗಾಶ್ಚರ್ಯ ಆಗುತ್ತೆ. ಆ ಧಮ್ಮಪದದ 26ನೆಯ ಅಧ್ಯಾಯದ ಹೆಸರೇ ಬ್ರಾಹ್ಮಣ ವಗ್ಗೋ ಅಂತ, ಅಂದ್ರೆ ಬ್ರಾಹ್ಮಣ ವರ್ಗ ಅಂತ. ಶುದ್ಧ ಬ್ರಾಹ್ಮಣನ ನಿರೀಕ್ಷಣೆ ಏನು, ಆ ಬ್ರಾಹ್ಮಣ ಹೇಗೆ ಇರ್ತಾನೆ ಅನ್ನುವುದ ಎಲ್ಲ ವಿವರಣೆಯನ್ನು ಬುದ್ಧ ಕೊಡ್ತಾನೆ ಅದರಿಗೆ. ಹೀಗಾಗಿ ನನಗೆ ಬುದ್ಧ ವೇದ ವಿರೋಧಿ, ಉಪನಿಷತ್ ವಿರೋಧಿ, ಬ್ರಾಹ್ಮಣ ವಿರೋಧಿ, ದೈವ ವಿರೋಧಿ ಅಂತ ಅನ್ನಿಸಲ್ಲ.
ಅದನ್ನು ನಾನು ಸಾಧಿಸಲಿಕ್ಕೆ ಇನ್ನೂ ಒಂದಷ್ಟು ವಿವರಣೆ ಕೊಡಬಹುದು, ಸದ್ಯಕ್ಕಿಷ್ಟು ಸಾಕು. ಆದರೆ ಬುದ್ಧನ ನಂತರ ಬಂದವರು, ಬುದ್ಧನ ಅನುಯಾಯಿ, ಅದಕ್ಕೆ ಬೌದ್ಧರು ಒಂದಿದ್ದು ನಾನು ಅವಾಗ. ಈ ಬೌದ್ಧರು ಈ ವೇದಗಳನ್ನು ಖಂಡನೆ ಮಾಡ್ತಾ ಇದ್ರು. ಮತ್ತೆ ಜ್ಞಾಪಕ, ಬುದ್ಧನಲ್ಲ ಬೌದ್ಧರು. ಚಾರ್ವಾಕರು ಒಂದು ಕಡೆ ಇದ್ರು, ಬೌದ್ಧರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು. ಜೈನ ಸಿದ್ಧಾಂತ ಬಂದಿತ್ತಾಗ ಮತ್ತೆ ಆದಿತೀರ್ಥಂಕರ ಅಂತ ನಾವು ಯಾರನ್ನು ಜೈನರ ಮೊಟ್ಟ ಮೊದಲನೇ ತೀರ್ಥಂಕರ ಅಂತ ಕರಿತೀವಿ, ಋಷಭನಾಥ ಅಂತ ಕರಿತೀವಿ, ವೃಷಭನಾಥ ಅಂತ ಕರಿತೀವಿ. ಈತ ವೇದ ವಿರೋಧಿ ಅಲ್ಲ. ಆನಂತರದ ಜೈನರು ವೇದ ವಿರೋಧಿಗಳಾದರು. ವೇದ ಜಡರ್ ಅಂತ ಪಂಪ ತನ್ನ ಭಾರತದಲ್ಲಿ ಆದಿಪುರಾಣದಲ್ಲಿ ಬರೀತಾನೆ. ನಿಮಗೆ ಮಹದಾಶ್ಚರ್ಯದ ಸಂಗತಿ, ನಾನು ಧರ್ಮಸ್ಥಳದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾಗ ನಾನು ಈ ಅಂಶ ಹೇಳ್ತಾ ನೀವಿದ್ರಿ, ಅವತ್ತು ನೀವು ಇದ್ರಿ. ನಮ್ಮ ವೀರೇಂದ್ರ ಹೆಗಡೆ ಮಹಾ ಸಂತೋಷ ಆಗಿಬಿಡ್ತು. ನಾನು ಹೇಳಿದ್ದೆ ಹೊತ್ತು, ಈ ಜೈನರ ಮೂಲ ಆದಿತೀರ್ಥಂಕರ ಇದ್ದಾನಲ್ಲ, ಆತನ ಚಾರಿತ್ರಿಕ ಆಧಾರ ಎಲ್ಲಿ ಸಿಗುತ್ತೆ? ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಹೇಳಿದೆ, ಆದಿತೀರ್ಥಂಕರನ ದಾಖಲು ಇರತಕ್ಕಂಥದ್ದು ಭಾಗವತದಲ್ಲಿ. ಹೇಗ್ರಿ ಸಾಧ್ಯ ಇದು? ಅಂದರೆ ಭಾಗವತ ಅನ್ನತಕ್ಕಂಥ ಹೈಂದವಿ ಧರ್ಮದ ಕೃತಿಯಲ್ಲಿ ಜೈನ ಧರ್ಮದ ಆದಿತೀರ್ಥಂಕರನ ವಿವರಣೆ ಇದೆ, ವರ್ಣನೆ ಇದೆ, ಪ್ರಶಂಸೆ ಇದೆ. ಹೀಗಾಗಿ ಜೈನರ ವಿರೋಧಿಗಳಲ್ಲ, ಜೈನ ಧರ್ಮವನ್ನು ಆರಂಭ ಮಾಡಿದವರು. ಆ ನಂತರದ ಜೈನರು ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು. ಪಂಪನ ಕಾಲಕ್ಕೆ ವಿರೋಧ ಶುರುವಾಗಿತ್ತು. ಚಾರ್ವಾಕರು, ಬೌದ್ಧರು, ಜೈನರು, ಈ ಮೂರು ಮಂದಿಯ ಜೊತೆಗೆ ಕಾಳಾಮುಖರು, ಕಾಪಾಲಿಕರು, ಪಾಂಚರಾತ್ರಿಗಳು, ಹೀಗೆ ಬೇರೆ 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 ಇವರೆಲ್ಲ ಒಂದಷ್ಟು ಜನ ಶುರು ಮಾಡಿದರು. ಇಷ್ಟಲ್ಲದೆ ವೈದಿಕ ಧರ್ಮಾನುಯಾಯಿಗಳೂ ಅನ್ನುವ ಹಣೆಪಟ್ಟಿ ಹೊತ್ತಂತಹ ಸಾಂಖ್ಯರು, ನ್ಯಾಯಿಗಳು ಅಂದರೆ ಗೌತಮರು, ಕಣಾದರು ಅಂದರೆ ವೈಶೇಷಿಕರು, ಪೂರ್ವಮೀಮಾಂಸಾಚಾರ್ಯರು ಅಂದರೆ ಜೈಮಿನ್ಯಾಚಾರ್ಯರು, ಪಾತಂಜಲರು ಅಂದರೆ ಯೋಗಸೂತ್ರಗಳವರು, ಈ 5 ಮಂದಿ 5 ದರ್ಶನಕಾರರು ಅಂತ ಹೇಳಿಕೊಂಡವರೂ ವೇದಗಳ ಬಗ್ಗೆ ಅಪವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ರು. ವೇದದ ಅರ್ಥ ಇದು ಅನ್ನತಕ್ಕಂಥದ್ದು ಅಲ್ಲಿಯ ತನಕ, ಅಂದರೆ ಕ್ರಿಸ್ತಶಕ 632 ಇಸವಿಯ ತನಕ ನಮಗೆ ಗೊತ್ತಿರಲಿಲ್ಲ, ಗೊತ್ತಾಗಲಿಲ್ಲ. ಇದನ್ನು ನಾವು ಮನಸ್ಸಿನಲ್ಲಿಟ್ಕೋಬೇಕು. ಚಾರ್ವಾಕರು, ಜೈನರು, ಬೌದ್ಧರು, ಪಾಂಚರಾತ್ರರು, ಕಾಳಾಮುಖರು, ಕಾಪಾಲಿಕರು, ಸಾಂಖ್ಯರು, ಕಣಾದರು ಇತ್ಯಾದಿ ಏನು ನಾನು ಇಲ್ಲಿ ಪಟ್ಟಿ ಕೊಟ್ಟೆ, ಪೂರ್ವಮೀಮಾಂಸಾಚಾರ್ಯರಾಗಿರತಕ್ಕಂಥ ಜೈಮಿನ್ಯಾಚಾರ್ಯರನ್ನೂ ಸೇರಿಸಿಕೊಂಡು, ಪೂರ್ವಮೀಮಾಂಸ ಅಂದರೆ ವೇದದ ಪೂರ್ವಭಾಗದಲ್ಲಿ ಕರ್ಮಕಾಂಡದಲ್ಲಿ ಬರತಕ್ಕಂಥ ವ್ಯಾಖ್ಯಾನ, ಅವರನ್ನೂ ಸೇರಿಸಿಕೊಂಡು ವೈದಿಕ ದರ್ಶನ ಅಂದರೆ ಇದು ಅಂತ ಹೇಳತಕ್ಕಂಥ ಖಚಿತವಾದ ಗಟ್ಟಿ ನಿಲುವು ಕ್ರಿಸ್ತಶಕ 632 ಇಸವಿಯ ತನಕ ಭಾರತಕ್ಕೆ ಲಭ್ಯವಾಗಿರಲಿಲ್ಲ. ಈ ಹಲವು 10-11 ದರ್ಶನಗಳ ಮಧ್ಯದಲ್ಲಿ ವೈದಿಕರು ತುಂಬ ಅತಂತ್ರರಾಗಿದ್ದರು, ಅಸ್ವಸ್ಥರಾಗಿದ್ದರು. ಅದರಲ್ಲಿಯೂ ಕುಮಾರಿಲ ಭಟ್ಟರ ತನಕ, ಅಂದರೆ ಮುಂದೆ ಯಾವ ಶಂಕರಾಚಾರ್ಯರು ಅವರ ದರ್ಶನ ಮಾಡಿ ತಮ್ಮ ಮೀಮಾಂಸೆಯ ಚರ್ಚೆಗೆ ಹೋಗ್ತಾರೆ, ಆ ಕುಮಾರಿಲ ಭಟ್ಟರ ತನಕ ಏನೆಯ ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ, ಮೋಕ್ಷ ಅಂದ್ರೆ ಏನಪ್ಪ ಅಂದ್ರೆ ಬರೀ ಸ್ವರ್ಗ ಅಂತ ಹೇಳ್ತಾ ಇದ್ರು. ರಾಮಾಯಣ ಭಾರತಗಳಲ್ಲಿಯೂ ಮೋಕ್ಷ ಅನ್ನತಕ್ಕಂಥದ್ದು ಗುರಿ ಅಂತ ಹೇಳಲಿಕ್ಕೆ ಹೋಗಲಿಲ್ಲ, ಭಗವದ್ಗೀತೆಯ ಭಾಗವನ್ನು ಬಿಟ್ಟುಬಿಟ್ರೆ. ರಾಮಾಯಣದಲ್ಲಿ ಕೂಡ ಯಾಕೆಯ ನೀನು ರಾಮಾಯಣವನ್ನು ಓದಬೇಕು ಅಂದ್ರೆ, ಧರ್ಮಾರ್ಥ ಕಾಮ ಸಹಿತಂ ಶ್ರೋತವ್ಯ ಮನಸೂಯಯ. ಧರ್ಮ ಅರ್ಥ ಕಾಮ ಸಹಿತ, ಮೋಕ್ಷ ಇಲ್ಲ ಅಲ್ಲಿ, ಧರ್ಮಾರ್ಥ ಕಾಮ ಸಹಿತಂ ಶ್ರೋತವ್ಯಂ, ಅದಕ್ಕೆ ಕೇಳಪ್ಪ ನೀನು ಅಂತ ಇದ್ರು.
ಊರ್ಧ್ವಬಾಹುರ್ವಿರೌಮ್ಯೇಷಾಂ ನ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಸ್ಯ ಕಾಮಸ್ಯ. ವ್ಯಾಸರ ಮಾತು ಕೊನೆಯಲ್ಲಿ ಧರ್ಮಾದರ್ಥಸ್ಯ ಕಾಮಸ್ಯ, ಮೋಕ್ಷ ಇಲ್ಲ ಅಲ್ಲಿ. ಹೀಗಾಗಿ ವೈದಿಕ ಪರಂಪರೆಯ ದರ್ಶನ ಏನಪ್ಪಾ ಅಂದ್ರೆ ಸ್ವರ್ಗಾರೋಹಣ ಮಾಡತಕ್ಕದ್ದು. ಸ್ವರ್ಗ ಸ್ವರ್ಗ ಸ್ವರ್ಗ. ಮಹಾಭಾರತದ ಅಂತ್ಯ ಆಗತಕ್ಕಂಥದ್ದು ಸ್ವರ್ಗಾರೋಹಣ ಪರ್ವ, ಸ್ವರ್ಗ. ಇಷ್ಟಕ್ಕೂ ಆ ಸ್ವರ್ಗ ಅಂದ್ರೇನು? ಹೆಂಡ ಚೆನ್ನಾಗಿ ಕುಡಿಯೋದು. ಅಮೃತ ಅಂತ ಹೆಸರಿಟ್ಕೊಳ್ಳಿಬಿಡಿ. ಕುಡ್ದ ಕುಡ್ದ, ಇಂದ್ರ ಕುಡ್ದ ಇಂದ್ರ ಕುಡ್ದ, ಚೆನ್ನಾಗಿ ಕುಡ್ದ. ಏನ ಸ್ವರ್ಗ? ಯಾವನವನು ಇಂದ್ರ ಅನ್ನತಕ್ಕಂಥವನು? ಇಂದ್ರ ಅಂದ್ರೆ ಅರ್ಥ ಐಂದ್ರಿಯ ಗುಲಾಮ ಅಂತ. ಆ ಇಂದ್ರನನ್ನು ನೋಡಿ ನಮಗೆ ಮರ್ಯಾದೆ ಬರುತ್ತೆಯಾ? ಯಾರಾದರೂ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರೆ ಅವನಿಗೆ ಹೆದರಿಕೆ. ಎಲ್ಲಿ ತನ್ನ ಆಸನವನ್ನು ಕಿತ್ಕೊಂಡು ಬಿಡ್ತಾರೋ ಅಂತ ಹೇಳಿ ಬಂದು ಅವರ ಯಜ್ಞವನ್ನು ಕೆಡಿಸೋದು. ಯಾವನಾದರೂ ತಪಸ್ವಿ ಘೋರ ತಪಸ್ಸನ್ನು ಮಾಡಿದರೆ ಆರಂಭೇನೋ ಊರ್ವಶಿನೋ ಕಳಿಸ್ಬಿಟ್ಟು ಅವನ ತಪಸ್ಸನ್ನು ಹಾಳು ಮಾಡೋದು. ಯಾವಳಾದ್ರೂ ಸುಂದರಿ ಕಾಣಿಸ್ತಾ ಇದ್ರೆ ಹಿಂದೋಗಿ ಶಾಪ ತಗೊಳ್ಳೋದು. ಇದೇ ಇವನ ಹಣೆ ಬರಹ. ಆ ಇಂದ್ರನನ್ನ ಕುರಿತು ನಾವು ತಲೆಕೆಚ್ಕೋಬೇಕೆ? ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಕೃಷ್ಣ ಭಗವದ್ಗೀತೆಯಲ್ಲಿ ಆ ಸ್ವರ್ಗವನ್ನು ಖಂಡನೆ ಮಾಡಿಬಿಟ್ಟೆ. ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಕ ಬುದ್ಧಿ ಸಮಾಧೌ ನ ವಿಧೀಯತೆ. ಕಾಮಾತ್ಮಾನಃ, ಯಾರು ಸ್ವರ್ಗ ಗುರಿಯನ್ನು ಹೊಂದಿದ್ದಾರೋ ಅವರೆಲ್ಲ ಕಾಮಾತ್ಮಾನಃ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ವೇದಗಳಲ್ಲಿ ಹೇಳೋದು ತ್ರಿಗುಣಗಳ ಕಣಯ್ಯ, ಅದನ್ನು ಮೀರೋಕ್ ಸಾಧ್ಯ ಅದರ ಮೀರೇ ಏನೇ. ಅಂದರೆ ಆ 7ನೇ ಶತಮಾನದಲ್ಲಿ ಅಕಸ್ಮಾತ್ ವೈದಿಕ ಪರವಾಗಿ ನಾವೇನಾದರೂ ಚಿಂತನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಸ್ವರ್ಗಕ್ಕೆ ಹೋಗಬೇಕು ಅನ್ನುವ ಚಿಂತನೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಯಾವುದು ಖಚಿತವಾದ ದರ್ಶನ ನಮಗೆ ಸಿಗದಾಗ ಕೇರಳದ ಕಾಲಟಿಯಲ್ಲಿ ಒಬ್ಬ ಅವತಾರ ಪುರುಷನ ಅವತಾರವಾಯಿತು. ಶಂಕರ ಅನ್ನುವ ನಾಮಕರಣವನ್ನು ಹೊಂದಿದರು. ಶಂಕರ, ಶಂಕೆಗಳನ್ನು ಸುಟ್ಟಾಕ್ತಕ್ಕವನು. ಶಂಕರೋತಿ, ಶಮೆಯನ್ನು ಉಂಟು ಮಾಡತಕ್ಕವನು. ಆ ಶಂಕರನ ಜನನವಾಯಿತು. ಇರಲಿ, ಆತನ ಕಥೆಯನ್ನು ನಾನೇನು ಹೇಳೋಕೆ ಹೋಗೋದಿಲ್ಲ, ಅದು ಬಿಟ್ಬಿಡೋಣ ಅದೆಲ್ಲನು. ಆ ಶಂಕರರು ವೈದಿಕ ಜಗತ್ತಿಗೆ, ಭಾರತದ ದರ್ಶನಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟರು, ಇಂದಿಗೂ ಪ್ರಸ್ತುತವಾಗತಕ್ಕಂಥದ್ದು. ಆ ಕೊಡುಗೆಗಳಲ್ಲಿ ಯಾವುದೋ ಒಂದು 2-3 ಮಾತ್ರ ನೋಡಿಬಿಡೋಣ. ಅದ್ವೈತ ಸಿದ್ಧಾಂತದ ಪರಿಚಯವನ್ನು ಮಾಡಿಕೊಡಬೇಕಾಗಿತ್ತು. ಅವರು ಮೊಟ್ಟ ಮೊದಲು ಹೇಳಿದರು, ಈ ಸ್ವರ್ಗ ಕಾಮನೆ ಇದೆಯಲ್ಲ ಅದು ನಮ್ಮ ಗುರಿ ಅಲ್ಲ ಅಂದರು. ಸ್ವರ್ಗ ಸ್ವರ್ಗ ಅಂತ ನೀವೇನಾದರೂ ಸ್ವರ್ಗದ ಬೆಂಬತ್ತಿ ಹೋದರೆ ಯಾವ ಸ್ವರ್ಗಕ್ಕೆ ಹೋಗ್ತೀರಿ ಸ್ವಾಮಿ ನೀವು? ಪುಣ್ಯ ಜಾಸ್ತಿ ಮಾಡಿದಾಗ ಆ ಪುಣ್ಯವನ್ನು ಗಳಿಸಿ ಸ್ವರ್ಗಕ್ಕೆ ಹೋಗ್ತೀರಿ, ಪಾಪವನ್ನು ಗಳಿಸಿ ನರಕಕ್ಕೆ ಹೋಗ್ತೀರಿ. ಆಯಿತು, ಪುಣ್ಯವನ್ನು ಗಳಿಸಿ ಸ್ವರ್ಗಕ್ಕೆ ಹೋಗ್ತಿರಲ್ಲ, ಆಮೇಲೇನು? ನಿಮ್ಮಲ್ಲಿ ಒಂದು 10,000 ರೂಪಾಯಿ ಇದೆ, 10,000 ರೂಪಾಯಿ ತಗೊಂಡು ಬಾಂಬೆಗೆ ಹೋಗ್ತೀರಿ. ಗಮನ ಇಟ್ಟು ಕೇಳಿ ಇದನ್ನ, ಎಷ್ಟು ಅದ್ಭುತವಾದ ಮಾತು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. 10,000 ರೂಪಾಯಿ ತಗೊಂಡು ಕೃಷ್ಣ ಭಟ್ರೆ ನೀವು ಬಾಂಬೆಗೆ ಹೋದರೆ ಎಷ್ಟು ದಿವಸ ಇರ್ತೀರಿ ಬಾಂಬೆಲಿ? 1 ತಿಂಗಳ. ಆಮೇಲೆ ಏನ್ ಮಾಡ್ತೀರಿ? ವಾಪಸ್ ಬರ್ತೀರಿ. ಕೃಷ್ಣ ಇದನ್ನೇ ಹೇಳಿದ, ಕ್ಷೀಣೆ ಪುಣ್ಯೆ. ಸ್ವರ್ಗಕ್ಕೇನೋ ಹೋಗ್ತೀರಿ, ಕ್ಷೀಣೆ ಪುಣ್ಯೆ, ಪುಣ್ಯ ಕ್ಷಯಿಸಿದ ಮೇಲೆ ಮರ್ತ್ಯಲೋಕಂ ವಿಶಂತಿ. ಮತ್ತೆಲ್ಲಿಗೆ ಬರ್ತೀರಯ್ಯ? ಮತ್ತೇನ್ ಮಾಡ್ತೀರಿ? ಮತ್ತೊಂದಷ್ಟು ಪುಣ್ಯ ಸಂಪಾದನೆ ಮಾಡ್ತೀರಿ, ಮತ್ತೆ ಹೋಗ್ತೀರಿ, ಮತ್ತೆ ವಾಪಸ್ ಬರ್ತೀರಿ. ಪುನರಪಿ ಜನನಂ ಪುನರಪಿ ಮರಣಂ.
ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಃಖಾರೆ ಕೃಪಯಾಪಾರೇ ಪಾಹಿ ಮುರಾರೆ. ಈ ಸ್ವರ್ಗ ಕಾಮನೆ ಇರತಕ್ಕಂಥವ್ರು ಹೋಗಿ ಬಂದು ಮಾಡ್ತಾನೇ ಇರ್ತಾರೆ. ಎಲ್ಲೋ ಒಂದ್ ಕಡೆಗೆ ಆ ಹೋಗಿ ಬಂದು ಮಾಡತಕ್ಕಂಥದ್ದನ್ನು ಬಿಟ್ಟು ಮಿಕ್ಕಿದ್ದೇನಾದರೂ ಮಾಡ್ಲಿಕ್ಕೆ ಸಾಧ್ಯವಿದೆಯೇ? ಹೀಗಾಗಿ ಶ್ರೀ ಶಂಕರರು ಮೊಟ್ಟ ಮೊದಲನೆಯ ಬಾರಿಗೆ ಹೊಸದಾಗಿ ಅವರೇನು ಹೇಳಿಲ್ಲ, ಮೊಟ್ಟ ಮೊದಲನೆಯ ಬಾರಿಗೆ ಉಪನಿಷದ್ ಗರ್ಭದಲ್ಲಿ ಇದ್ದಂಥ ಮೋಕ್ಷವನ್ನು ಹೊರಗೆ ತೆಗೆದು ನಮ್ಮ ತಾತ್ವಿಕ ದರ್ಶನದಲ್ಲಿ ಮೋಕ್ಷ ಪ್ರಸ್ತಾವ ಆಗಿ ಮೋಕ್ಷಗಾಮಿತ್ವದ ಚಿಂತನೆ ಆರಂಭ ಆಗಿದ್ದೇ ಶ್ರೀ ಶಂಕರಾಚಾರ್ಯರು. ಸರಿ, ಮೋಕ್ಷ ಅನ್ನತಕ್ಕಂಥದ್ದು ನಮ್ಮ ಗುರಿ ಅಂತ ಒಪ್ಪಿದ್ದಾಯಿತು. ಆ ಮೋಕ್ಷ ಪಡೆಯುವುದು ಹೇಗೆ? ಅಲ್ಲಿ ತನಕ ಇದ್ದದ್ದು ಯಜ್ಞಯಾಗಾದಿಗಳು. ಯಜ್ಞಯಾಗಾದಿಗಳೆಲ್ಲ ಯಾತಕ್ಕಾಗಿ? ಸ್ವರ್ಗಾಪೇಕ್ಷೆಯಿಂದ. ಇಂದ್ರಾಯ ಸ್ವಾಹ, ಇಂದ್ರ ಮತ್ತೆ ಇಂದ್ರನೇ ನಿಮ್ಮ ಗುರಿಯಾದರೆ ಇಂದ್ರನವರು ಸ್ವರ್ಗ ಸ್ವಾಮಿ, ಆ ಸ್ವರ್ಗಕ್ಕೆ ನೀವು ಹೋಗ್ತೀವಿ. ಸ್ವರ್ಗವೇ ಗುರಿ ಅಲ್ಲ ಅಂತಂದ್ಮೇಲೆ ಹಾಗಾದ್ರೆ ಮಾರ್ಗ ಯಾವುದು? ಆಗವರು ಹೇಳಿದರು, ಸ್ವರ್ಗವನ್ನು ತನ್ನ ಒಡಲಿನಲ್ಲಿ ಹೊತ್ತಿ ಸ್ವರ್ಗಕ್ಕಾಗಿ ಯಜ್ಞಯಾಗಾದಿಗಳನ್ನು ವಿಧಿಸತಕ್ಕಂತಹ ವೇದದ ಕರ್ಮಕಾಂಡ ಅನ್ನತಕ್ಕಂಥದ್ದು ನನ್ನ ಗುರಿ ಅಲ್ಲ ಅಂದ್ರು ಅವರು. ಕರ್ಮಕಾಂಡವನ್ನ ಮಿಕ್ಕು ಜ್ಞಾನಕಾಂಡ ಅಂತ ಇದೆ. ಆದ್ದರಿಂದ ಆ ಜ್ಞಾನಕಾಂಡ ಅನ್ನತಕ್ಕಂಥದ್ದು ನನ್ನ ಗುರಿ, ಮೋಕ್ಷಕ್ಕೆ ಗುರಿಯದು. ಈ ಜ್ಞಾನಕಾಂಡ ಅಂದ್ರೆ ಯಾವುದು? ಹಾಗಾದರೆ ಅದು ದಶೋಪನಿಷತ್ತುಗಳು ಒಂದು, ವೇದಾಂತ ಅಂದ್ರು, ವೇದದ ಕೊನೆಯಲ್ಲಿರತಕ್ಕದ್ದು ಒಂದು. ಹೀಗಾಗಿ ತತ್ವಜ್ಞಾನದ ಚಿಂತನೆಯನ್ನ ವೇದದಿಂದ ವೇದಾಂತಕ್ಕೆ ಬದಲಾವಣೆ ಮಾಡಿದಂಥ ಪ್ರಪ್ರಥಮ ಸನ್ಯಾಸಿ ಅದು. ಈಗ ಗುರಿ ಮೋಕ್ಷ ಅಂತ ಗೊತ್ತಾಯಿತು. ಆ ಮೋಕ್ಷ ಪ್ರಾಪ್ತಿಗಾಗಿ ಅಧ್ಯಯನದ ಆಕರ ಉಪನಿಷತ್ತುಗಳು ಅಂತ ಗೊತ್ತಾಯಿತು. ಮಾರ್ಗ ಯಾವುದು? ಅವರು ಹೇಳಿದರು ಅಲ್ಲಿಯ ತನಕ ಇಲ್ಲದೆ ಇದ್ದಂಥ ಮತ್ತೊಂದನ್ನು ಹೇಳಿದರು. ಅಲ್ಲಿಯ ತನಕ ಇಡೀ ಪ್ರಪಂಚದ ತತ್ವಜ್ಞಾನದಲ್ಲಿ ನೋಡಿ, ಆ ಪದವೇ ತತ್ವಜ್ಞಾನ ಅನ್ನೋದು. ಇಡೀ ಪ್ರಪಂಚದ ತಾತ್ವಿಕ ಚಿಂತನೆಯಲ್ಲಿ ಮಾನ್ಯತೆಗೊಂಡಿದ್ದು ಭಕ್ತಿ. ಶ್ರೀ ಶಂಕರರು ಹೇಳಿದರು, ಕೇವಲ ಭಕ್ತಿಯಿಂದ ಏನು ಮಾಡಲ್ಲ ನೀವು. ನಿಮಗೆ ಏನಾದರೂ ಬೆಳಕು ಕಾಣಬೇಕಾಗಿದ್ದರೆ ಅರಿವು ಬೇಕು, ಜ್ಞಾನ ಬೇಕು, ಅಧ್ಯಯನ ಬೇಕು, ತಪಸ್ಸು ಬೇಕು. ಆದ್ದರಿಂದ ಭಕ್ತಿಗಿನ್ನ ಜ್ಞಾನ ಅನ್ನತಕ್ಕಂಥದ್ದು ಶ್ರೇಷ್ಠ ಅಂತ. ಜ್ಞಾನ ವಿಹೀನ ಸರ್ವಮನೇನ ಮುಕ್ತೋ ನಭವತಿ ಜನ್ಮಶತೇನ. ಜ್ಞಾನ ಮಾರ್ಗ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ ಹೇಳಿದರು. ಈ ಮೂರು ಅಂಶಗಳ ಮೇಲೆ ಜ್ಞಾನವನ್ನು ಸ್ಥಾಪನೆ ಮಾಡಿದ್ದು, ಮೋಕ್ಷವನ್ನು ಗುರಿಯಾಗಿ ಹೊಂದಿ ಆ ಮೋಕ್ಷಕ್ಕಾಗಿ ಉಪನಿಷತ್ತುಗಳನ್ನು ಸ್ವೀಕಾರ ಮಾಡಿದ್ದು, ಈ ಎರಡನ್ನೂ ಸಾಧಿಸಲಿಕ್ಕಾಗಿ ಸ್ವರ್ಗ ತಿರಸ್ಕಾರ ಮಾಡಿದ್ದು. ಸ್ವರ್ಗ ತಿರಸ್ಕಾರದ ಮೂಲಕ ಯಜ್ಞಯಾಗಾದಿಗಳು ಮಾನ್ಯವಲ್ಲ ಅಂತ ಹೇಳಿದ್ದು. ಹಾಗೆ ನೋಡಿದರೆ ಅದನ್ನ ಶ್ರೀ ಶಂಕರರು ಹೇಳಿದ್ದಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು. ಮತ್ತು ನಾನು ಯಾವುದೋ ಒಂದು ಉಪನ್ಯಾಸದಲ್ಲಿ ಮಾತಾಡ್ತಾ ಯಾವ ರೀತಿಯಲ್ಲಿ ಇಂದ್ರ ಯಜ್ಞವನ್ನು ಕೃಷ್ಣ ತಿರಸ್ಕಾರ ಮಾಡಿದ ಅನ್ನೋ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು ಈಗಾಗಲೇ ಭಾಗವತ.